ಬೆಂಗಳೂರಿನಲ್ಲಿ ಗರ್ಭಿಣಿ ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. 4 ತಿಂಗಳ ಗರ್ಭಿಣಿಯಾದ ಪತ್ನಿಯನ್ನ ಈತ ಕೊಂದಿದ್ದಾನೆ. ಆಕೆ ಹೆಸರು ಸ್ವಪ್ನ ಅಂತ. ಪತ್ನಿಯನ್ನ ಕೊಂದ ನಂತರ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವ್ಯಕ್ತಿ. ನಾಯಿ ಬೆಲ್ಟ್ನಿಂದ ಕುತ್ತಿಗೆ ಬಿಗಿದು ಪತ್ನಿ ಸ್ವಪ್ನ ಹತ್ಯೆ ಮಾಡಿರ್ತಾನೆ ಈತ. ಬಳಿಕ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ದಕ್ಷಿಣ ವಿಭಾಗದ ಡಿಸಿಪಿ ವಂಶೀಕೃಷ್ಣ ಭೇಟಿ ಕೊಟ್ಟಿದ್ದಾರೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಮೂಲತಃ ಇವರು ಉತ್ತರ ಪ್ರದೇಶದವರು ಅಂತ ಗೊತ್ತಾಗ್ತಾ ಇದೆ. ಇಬ್ರು ಕೂಡ 3 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ಹುಟ್ಟಿನಿಂದಲೂ ಕೂಡ ಬೆಂಗಳೂರಿನಲ್ಲೇ ಇದ್ದಂಥ ವ್ಯಕ್ತಿ ಈತ ಮನೋಜ್ ಅಂತ, ಯಾರು ಆತ್ಮಹತ್ಯೆಗೆ ಶರಣಾಗಿರುವಂಥ ವ್ಯಕ್ತಿ. ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ರು. 4 ದಿನಗಳಿಂದ ಆತ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅಂತೆ. ಮನೆಯಲ್ಲೇ ಇದ್ದಂಥ ವೇಳೆ ಹೆಂಡತಿ ಜೊತೆ ಗಲಾಟೆ ಆಗಿದೆ. ಅದೇ ಈ ರೀತಿಯಾಗಿ ಪ್ರಕರಣ ತಿರುವನ್ನು ಪಡ್ಕೊಂಡಿದೆ. ಡಿಸಿಪಿ ವಂಶೀಕೃಷ್ಣ ಅವರು ಈ ಪ್ರಕರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಒಬ್ಬರು ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಆಮೇಲೆ ಅವರು ಡೋರು ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಇಲ್ಲಿ ಅದರ್ ಪೋರ್ಷನ್ಸ್ ಇರೋರು ಮತ್ತು ಓನರ್ಸು ನಮಗೆ ಮಾಹಿತಿ ಕೊಡ್ತಾರೆ ಸ್ಟೇಷನ್ಗೆ. ಸೊ ಇನ್ಸ್ಪೆಕ್ಟರ್ ಮತ್ತು ACP ಎಲ್ಲ ಬಂದು ಡೋರು ಓಪನ್ ಮಾಡಿಸಿ ನೋಡಿದರೆ ಒಬ್ಬರು ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಾರೆ. ಹಸ್ಬೆಂಡ್ ಮನೋಜ್ ಅಂತ ಹೇಳಿ 28 ಇಯರ್ಸು, ವೈಫು ಸಪ್ನಾ ಅಂತ ಹೇಳಿ ಅವರು 28 ಇಯರ್ಸು. ಬೋತ್ ಆರ್ ಫ್ರಮ್ ಆಜಮ್ಗಢ UP ಇಂದ. ಇಲ್ಲಿ ಇವರು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರ್ತಾರೆ. ಸುಮಾರು ವರ್ಷದಿಂದ ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದಾರೆ. ಆಲ್ಮೋಸ್ಟ್ 19 to 20 ಇಯರ್ಸ್. ಸೊ ಅವರು ಈಗ ನಮ್ಮ ಸೋಕೋ ಟೀಮ್ ಕೂಡ ವಿಸಿಟ್ ಮಾಡಿದೆ. ಸೊ ಏನು ನಿಖರವಾದ ಕಾರಣ ನಮಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮದುವೆಯಾಗಿ ಒಂದು 3 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಫೈಂಡಿಂಗ್ಸ್ ಪ್ರಕಾರ ಒಂದು ಡಾಗ್ ಲೇಸ್ ಅಂತ ಇರುತ್ತೆ, ಅದು ಹಗ್ಗ. ಸೊ ನಾಯಿಗಿರೋದು ಬೆಲ್ಟ್ ಟೈಪ್. ಸೊ ಅದು ಅವ್ರಿಗೆ ಮೋಸ್ಟ್ಲಿ ಸ್ಟ್ರ್ಯಾಂಗ್ಲೇಟ್ ಮಾಡಿ ಇವರು ಹ್ಯಾಂಗಿಂಗ್ ಮಾಡ್ಕೋ ರೀತಿಯಲ್ಲಿ ಫ್ಯಾನ್ಗೆ ನಮಗೆ ಅವರು ಬಾಡಿ ಹ್ಯಾಂಗಿಂಗಲ್ಲಿ ಪೊಸಿಷನಲ್ಲಿದೆ. ಸೊ 2 ನಮ್ಮ ಸೋಕೋ ಟೀಮ್ ಫೈಂಡಿಂಗ್ಸು ಮತ್ತು ನಮ್ಮ ಇನ್ವೆಸ್ಟಿಗೇಷನಿಂದ ನಾವು ಮುಂದಿನ ತನಿಖೆ ತಗೊಳ್ತೀವಿ. ಒಬ್ಬರು